ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಸ್ವಾಮೀಜಿ ಇವತ್ತು ಬೆಕ್ಕಾಡ್ಕೊಬಿಟ್ಟಿದ್ದಾರೆ ಅಂದ್ಬಿಡ್ರಿ. ಅದಕ್ಕೊಂದು ದೊಡ್ಡ ಕತೆ ಮುಂದಕ್ಕೆ ಪೂರ್ತಿ ನೋಡಿರಿ ವಿಡಿಯೋನ. ಈಗ ಗಣನಾಥನ ದರ್ಶನ ಆಗ್ತಾಯಿದೆ. ಎಲ್ಲಿ ಗಣನಾಥ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಈ ರೀತಿ ಎಲ್ಲಂದ್ರಲ್ಲಿರುತ್ತೆ ಬಿಡಿ ಅಂತ ತಿಳ್ಕೊಬಿಡಿ. ಸ್ಪೆಷಲ್ಲಾಗಿ ಒಂದು ತೋರಿಸ್ತೀನಿ. ಅಡ್ರೆಸ್ ನೋಡೋದ್ರಲ್ಲಿ ಇಷ್ಟೊತ್ತು ನೀವು ಯಾರು ಬುದ್ಧಿವಂತರ ಅವರು ಅಬ್ಸರ್ವ್ ಮಾಡಿರ್ತೀರ. ಅಡ್ರೆಸ್ಸು ಬೇರೆಯವ್ರಿಗೆ ಗೊತ್ತಿರಲ್ಲ. ಇವರೇ ಇದು ಹಳೆ ತಿರುಮಕುಡಲು ಶ್ರೀ ಶಂಕರ ಮಠ ಇದೆ. ಹಳೆ ತಿರುಮಕುಡಲು ಟಿ ನರಸೀಪುರ. ಏನು ಹೇಳಿದೆ ಅಲ್ಲಿ ನೋಡ್ರಿ, ದೂರದಲ್ಲೇ ಅಗಸ್ತ್ಯೇಶ್ವರ ದೇವಸ್ಥಾನ ಕಾಣುತ್ತೆ. ಆಮೇಲೆ ನೋಡ್ರಿ ನಿಮಗೆ ಥ್ರಿಲ್ಲಿಂಗಾಗಿ ಒಂದು ಶಾಕ್ ಇರುತ್ತೆ, ತುಂಬ ಕಿಕ್ಕಿರುತ್ತೆ ವಿಡಿಯೋ, ಕೊನೆವರೆಗೂ ನೋಡ್ರಿ. ಆಮೇಲೆ ನೆಕ್ಸ್ಟ್ ವಿಡಿಯೋಗಳು ಅಷ್ಟೇ ನೋಡ್ರಿ. ಇದು ಕಪಿಲಾ ಮತ್ತು ಕಾವೇರಿ ಸಂಗಮ ನದಿ ಎಲ್ಲಿದೆ? ಹಳೆ ತಿರುಮಕುಡಲು ಟಿ ನರಸೀಪುರ. ಓಕೆನಾ? ಹಾಗೆ ಮುಂದಕ್ಕೆ ಒಂದು ಸ್ವಲ್ಪ ಹಂಗೆ ನೋಡ್ತಾಯಿರಿ. ನಿಮಗೆ ಇಲ್ಲಿ ಸ್ಪೆಷಲ್ಲಾಗಿ ಒಂದು ದೇವಸ್ಥಾನ ಮಾಡಿಸ್ತೀನಿ. ಓಕೆನಾ? ಫಸ್ಟ್ ಇಲ್ಲಿಂದ ಶುರು ಮಾಡೋಣ ನಾವು. ಏನಪ್ಪ ಅಂದರೆ ಗಣಪತಿ ಎಲ್ಲಿದ್ದಾನೆ ಈ ದೇವಸ್ಥಾನ ಅಂದರೆ ತುಂಬ 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 ಹಳೆಯದು. ಇಲ್ಲೇ ವ್ಯಾಸ ಮಹರ್ಷಿ, ವ್ಯಾಸರು ಅಂತಿದ್ದಾರೆ, ವ್ಯಾಸರು ಅಂತ. ಆ ಒಂದು ಆಶ್ರಮ ಹಳೆಯದು, ಈಗಿಲ್ಲ ಅದು. ಅದರ ಪಕ್ಕದಲ್ಲಿ ಅಟ್ಯಾಚ್ ಇದು. ಇಲ್ಲಿ ತುಂಬ ನಾಗರ ದೇವತೆಗಳಿದೆ, ನಾಗಕುಲ ದೇವತೆಗಳು ತುಂಬ ತುಂಬ ಹಳೆಯದು. ಸಾಮಾನ್ಯವಾಗಿ ಇಲ್ಲಿ ಯಾರೂ ಹೆಚ್ಚಾಗಿ ಪ್ರವೇಶ ಮಾಡಲ್ಲ, ಆದರೂ ಒಬ್ಬೊಬ್ಬರು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಕೊನೆವರೆಗೂ ನೋಡಿರಿ, ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಇದು. ತುಂಬ ಹಳೆಯ ಕಾಲದ್ದು ದೇವಸ್ಥಾನ. ಅಷ್ಟೇ ಅಲ್ಲ, ತುಂಬ ಶಕ್ತಿ ಇರುತ್ತೆ, ದಿವ್ಯ ಶಕ್ತಿ ಇರುತ್ತೆ ಇಂಥ ದೇವಸ್ಥಾನಗಳಲ್ಲಿ. ಯಾವತ್ತೂ ನಾವು ಹಳೆಯ ದೇವಸ್ಥಾನಗಳನ್ನೇ ಇಷ್ಟಪಡ್ಬೇಕು, ಹೆಚ್ಚಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪುರಾತನ ಕಾಲದ್ದು ಇವೆಲ್ಲ ರಾಜ ಮಹಾರಾಜರವರೆಲ್ಲ ಮಾಡಿರ್ತಾರೆ. ಇಲ್ಲಿ ಪಕ್ಕದಲ್ಲೇ ಅಗಸ್ತ್ಯೇಶ್ವರ ದೇವಸ್ಥಾನ, ಆಮೇಲೆ ವ್ಯಾಸರ ಮಠ, ಇವೆಲ್ಲ ಅಟ್ಯಾಚ್ಮೆಂಟು. ಅವು ಎರಡೂ ಮಧ್ಯದಲ್ಲೇ ಶಂಕರ ಮಠ ಇದೆ. ಆವಾಗಲೇ ನೋಡೋದಲ್ಲ ಬೋರ್ಡ್ ಅದು. ಮುಂದುಗಡೆ ನದಿಗಳಿದೆ. ಅವೆಲ್ಲದರ ಮಧ್ಯೆ ನೋಡ್ರಿ ಇದಿರೋದು. ನಾಗದೇವತೆಗಳು ಇಷ್ಟೊಂದಿದೆ ಅಪ್ಪ, ನೀವು ನೋಡಿ ಲಾಸ್ಟ್ವರೆಗೂ. ಹಾಗೆ ನೋಡ್ತಾಯಿರ್ರಿ, ಲಾಸ್ಟ್ವರೆಗೂ ನೋಡ್ತಾಯಿರ್ರಿ. ಆಮೇಲೆ ನೋಡಿರಿ ಮುಂದಕ್ಕೆ ನಾನು ಹೇಳ್ತೀನಿ. ಬರೀ ನಾಗರ ದೇವತೆಗಳೇ ಹಳೆಯ ಕಾಲದ ರೀ. ಆಮೇಲೆ ಇಲ್ಲೊಂದು ಇದಿದೆ, ಶಿವಲಿಂಗ ಅನಿಸುತ್ತೆ. ಇಲ್ಲಿ ಏನೋ ಒಳಗಡೆ ಇದೆ, ಒಂದು ಸಾರಿ ನೋಡ್ಬಿಡೋದು ಜೂಮ್ ಮಾಡಿ. ಓಕೆ, ಶಿವಲಿಂಗ ಇದೆ. ಅಕ್ಕಪಕ್ಕ ನಾಗದೇವತೆ ಏನೋ ಇದೆ. ನಾಗದೇವತೆನೋ ಗಣೇಶ್ವರ ಇದೆ. ಓಕೆನಾ? ಇದು ಹಳೆಯದು ದೇವಸ್ಥಾನ. ಹಳೆಯ ದೇವಸ್ಥಾನಗಳು ಯಾವಾಗ ನೋಡಬೇಕು, ಹೆಚ್ಚಿನ ಚೈತನ್ಯ ಇರುತ್ತೆ, ಎನರ್ಜಿ ಇರುತ್ತೆ, ಪಾಸಿಟಿವ್ ಎನರ್ಜಿ. ನೆನ್ಪಿಟ್ಕೊಳ್ಳಿ ಇವರೇ, ಪಾಸಿಟಿವ್ ಎನರ್ಜಿ ಬೇಕಂದರೆ ಹಳೆಯ ದೇವಸ್ಥಾನಗಳ ತಂಟೆಗೆ ನಾವು ಹೋಗಬೇಕು, ಹಳೆಯ ವಿಗ್ರಹಗಳು ದರ್ಶನ ಮಾಡಬೇಕು. ಗೊತ್ತಾಯ್ತಲ್ಲ? ಆಗ ತುಂಬ ಭಾಳ ಶುದ್ಧತೆಯಿಂದ ಮಾಡ್ತಿದ್ರು. ಗೊತ್ತಾಯ್ತಲ್ಲ? ಆಮೇಲೆ ಇಲ್ಲಿ ಒಬ್ಬ ಸ್ಪೆಷಲ್ ಅತಿಥಿ ಇದ್ದಾರೆ. ಒಬ್ಬೊಬ್ಬರು ಇಲ್ಲಿ ಯಾರೂ ಇಲ್ಲ. ಒಬ್ಬೊಬ್ಬ ಅತಿಥಿ ನಮ್ಮ ಹಿಂದೆಯಿಂದ ಓಡಾಡ್ತಾನೆ. ಹಿಂದೆಯಿಂದ ಓಡಾಡ್ತಾನೆ, ನನ್ನ ಹಿಂದೆನೇ ಬರ್ತಿದ್ದಾನೆ. ಈ ಅತ್ತಿ ಫಸ್ಟ್ ನೋಡಿದ್ರಲ್ಲ ಅವನೇ. ಹೆಣ್ಣೋ ಗಂಡೋ ಗೊತ್ತಿಲ್ಲ, ಒಟ್ಟಿನಲ್ಲೇ ನೋಡ್ಬಿಡಾರ ಒಂದು ಸಾರಿ ಏನು ಅಂತ. ಗೊತ್ತಾಯ್ತಲ್ಲ? ಅವ್ರು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ಆಮೇಲೆ ನೋಡ್ರಿ, ಇಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೇ ಇದೆ ಒಳಗಡೆ. ತುಂಬ ಹಳೇದ್ರಿ. ಪಕ್ಕದಲ್ಲಿ ಅಕ್ಕಪಕ್ಕ ಗಣೇಶ. ಆಮೇಲೆ ಆ ಕಡೆ ಏನಿದೆ, ಆ ಕಡೆ ಏನಿದೆ, ಹನುಮಾನ್ ದೇವರು ಇದ್ದಾರೆ ನೋಡ್ರಿ ಆ ಕಡೆ. ತುಂಬ ಹಳೇದ್ರಿ. ಯಾವಾಗ ಕಟ್ಟಿದ್ರೆ ಗೊತ್ತಿಲ್ಲ, ಇದೆಲ್ಲ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. ತುಂಬ ಇದಾವ್ರೆ ಎನರ್ಜಿ. ಇದು ತುಂಬ ಎನರ್ಜಿ ಬರುತ್ತೆ. ಎಷ್ಟೋ ದಾರಿದ್ರ ಕಳೀತಿದ್ದೆಲ್ಲ ನೋಡಿದ್ರೆ ಗೊತ್ತಾಯ್ತನ್ರಿ. ಆದರೆ ಇಲ್ಲಿ ಒಬ್ಬೊಬ್ರು ಇದ್ದಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲ. ಇವರು ಇಲ್ಲೇ ಓಡಾಡ್ತಿದ್ದಾರೆ, ನಾನು ಹಿಂದಿಂದ ಓಡಾಡ್ತಿದ್ದಾರೆ ಒಬ್ಬರೇ. ಒಂದು ಸಾರಿ ನೋಡ್ಬಿಡೋಣ. ಹೆಣ್ಣೋ ಗಂಡೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಮ್ಮನೋ ಅಪ್ಪನೋ ಯಾರಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನನ್ನ ಜೊತೆಲಿ ಇದ್ದಾರಲ್ಲ ಅವರು, ನಮ್ಮ ಶಿಷ್ಯ ಮಂಜುನಾಥ್ ಅಂತ. ನಾವಿಬ್ಬರೇ ಬಂದಿದ್ದೀವಿ ಇಲ್ಲಿ ಒಳಗಡೆ, ಅವರೇ ಕರ್ಕೊಂಡು ಬಂದಿದ್ದು ನಂಗೆ ತೋರ್ಸೋಕ್ಕೆ. ಆದರೆ ಈ ಮಿಯಾ ಯಾರಂತ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಇಲ್ಲಿ ನಾಗದೇವತೆ ದರ್ಶನಗಳು ಭಾಳ ಚೆನ್ನಾಗಿದ್ರಿ. ನನಗಂತೂ ಖುಷಿ ಆಗ್ಬಿಡ್ತು. ಮೋಸ್ಟ್ಲಿ ನೋಡಿ, ಮಠ ಅನಿಸುತ್ತೆ. ಇಲ್ಲಿ ಮಠ ಅನಿಸುತ್ತೆ, ಬೇಗ ಹಾಕಿದ್ದಾರೆ. ಯಾವುದೋ ಒಂದು ಹಳೆಯ ಆಶ್ರಮ, ಹಳೆಯ ಕಾಲದಲ್ಲಿ ಕಟ್ಟಿರೋದು. ಈ ಮಠನ ಇದನ್ನು ಮೇಂಟೈನ್ ಮಾಡ್ಬೋದು ಅಂದ್ಕೊಳ್ತೀನಿ. ಸದ್ಯಕ್ಕೆ ಯಾವುದೇ ಬೋರ್ಡ್ಗಳಿಲ್ಲ ಇಲ್ಲಿ ದೇವಸ್ಥಾನಕ್ಕೆ. ಇದೊಂಥರ ಸುತ್ತು ಕಾಂಪೌಂಡ್ ರೀ, ಒಳ್ಳೆ ಕೋಟೆ ಇದ್ದಂಗೆ ಇದು. ಅದ್ರ ಒಳಗಡೆ ನೋಡ್ರಿ ಹಿಂಗೆಲ್ಲ ಇರೋದು. ನೋಡ್ರಿ ಅವರೇ ಮಿಯಾ ನೋಡ್ರಿ, ಭಾಳ ಪ್ರೀತಿಯಿಂದ ಇದ್ದಾನೆ ರೀ. ಗೊತ್ತಾಯ್ತಲ್ಲ? ನೋಡಿದ್ರಲ್ಲ? ಇನ್ನೂ ಇದೆ ಮುಂದಕ್ಕೆ ತೋರಿಸ್ತೀನಿ. ಇಲ್ಲೊಂದು ಅರಳಿ ಮರ ಇದೆ, ನಿಮಗೆ ನಾನು ತೋರಿಸ್ಬೇಕು. ತುಂಬ ಪುರಾತನ ಅರಳಿ ಮರ. ನಾನು ತೋರಿಸ್ತೀನಿ, ಒಂದು ಸ್ವಲ್ಪ ವೇಟ್ ಮಾಡಿರಿ, ಸರಿನಾ? ಮುಂದಕ್ಕೆ ಅರಳಿ ಮರ ತೋರಿಸ್ತೀನಿ. ತುಂಬ ಹಳೆ ಮರ ನೋಡಿ. ಸುತ್ತಿ ಕಾಂಪೌಂಡ್ ಗೋಡೆ ಅದು ಒಂಥರ ಹಳೆಯದು. ಓಕೆ, ಏನೋ ಬರೀ ತುಂಬೆ ಅಂದರೆ ಅದು ಒಳ್ಳೆಯದು. ಆಮೇಲೆ ಇನ್ನೂ ಏನೇನೋ ಗಿಡಗಳು.
ಓಕೆ, ಇಲ್ಲಿ ಮೇಲ್ಗಡೆ ಹೊಡಾಗ ಮೇಲ್ಗಡೆ ಏನಪ್ಪ ಇದು ಅಂದರೆ ನಿಮಗೆ ಒಂದು ಪುರಾತನ ಕಾಲ ಅರಳಿ ಮರ. ಇವಾಗ ಅಶ್ವತ್ಥಕಟ್ಟೆ ನಾಗರಕಟ್ಟೆ ಅಂತಿರಲ್ಲಪ್ಪ, ಇವಾಗ ಆ ನಾಗರ ದೇವತೆಗಳಿದ್ರೆ ಅಲ್ಲಿ ಏನಿರಬೇಕು, ಅರಳಿ ಮರ ಇರಲೇಬೇಕಲ್ವ. ಯಾರೋ ಪುಣ್ಯಾತ್ಮರು ಮಾಡಿಸ್ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಮೇಲೆ ತೋರಿಸ್ತೀನಿ ಅವ್ರು ಬೋರ್ಡು, ಒಂದೇ ಒಂದು ಸಣ್ಣ ಬೋರ್ಡ್ ಇದು ತೋರಿಸ್ತೀನಿ. ನನಗೆ ಓದೋಕ್ಕೆ ಬರಲಿ, ಕಾಣಲಿಲ್ಲ ಅದು. ನೋಡಿರಿ, ಅರಳಿ ಮರದಿದು ಎಷ್ಟು ಹೈಟ್ಗೆ ಹತ್ತಬೇಕಾಯ್ತು. ಆ ಮರ ಆಯುಸ್ ಮುಗಿದು ಬಿದ್ದೋಗಿದೆ. ಆದರೂ ಅದರಲ್ಲಿ ನೋಡ್ರಿ ಏನು ಆಕಾರವಾಗಿದೆ, ಅದು ಬಿದ್ದೋಗಿದೆ. ಇನ್ನೊಂದು ಕಡೆ ಸ್ವಲ್ಪ ಚಿಗುರಿದೆ. ಒಳ್ಳೆ ನಾಗರದೇವ ಥರ ಇದೆ ಅದು, ನಾಗದೇವ ಥರ ಅರಳಿ ಮರ. ಅಲ್ಲಿ ನೋಡಿದ್ರೆ ತುಂಬ ಹೈಟಲ್ಲಿರೋದು. ಈಗ ನಾವು ಬಿದ್ದೋಗಿದೆ, ಆದರೂ ಇದೆ ನೋಡಿರಿ. ಬೋರ್ಡ್ ನೋಡಿರಿ, ನನಗೆ ಓದೋಕ್ಕಾಗಲಿಲ್ಲ, ಸರಿಯಾಗಿ ಕಾಣಲಿಲ್ಲ. ಆಮೇಲೆ ಅವರೇ ಮಾಡಿಸಿರೋದು ಬೋರ್ಡವರು. ಓಕೆ, ಅವರೇ ತುಂಬ ಇದು ಹಳೆಯದು ಕಾಲದ್ದು. ನಿಮಗೊಂದು ಸಣ್ಣ ದರ್ಶನ ಇದು. ಹಳೆ ತಿರುಮಕುಡಲು ಟಿ ನರಸೀಪುರ, ಮೈಸೂರು ಜಿಲ್ಲೆ. ಕಪಿಲಾ ನದಿ, ಕಾವೇರಿ ನದಿ ಸಂಗಮದಲ್ಲಿ ಅಲ್ಲಿ ವ್ಯಾಸರ ಮಠ ಏನೋ ಅಂತಿದೆ, ಅದರ ಅಟ್ಯಾಚ್ ಇದು. ಆಮೇಲೆ ಪಕ್ಕದಲ್ಲೇ ಆಮೇಲೆ ನೋಡ್ರೆ ಬೆಕ್ಕಗೆ ಅಲ್ಲಿ ಯಾರೋ ಬಾಗಿಲು ತೆಗೆದೊಬ್ಬರು ಬಂದು ಏನೋ ಆಗ್ಬಿಟ್ಟಿದ್ರು. ಬಾಗಿಲು ತೆಗೆದು ಬಂದು ಏನೋ ಆಗ್ಬಿಟ್ಟಿದ್ರು. ಆ ಒಳಗಡೆನೇ ಸೇರಿಕೊಂಡಿದ್ದಾರೆ, ಈಚೆನೇ ಬರಿಲ್ಲ ಮನುಷ್ಯ. ಆಮೇಲೆ ಕೇಳಿದ್ವಿ, ಆ ಕಡೆ ಇರೋದು ನಾವು, ಈ ದೇವಸ್ಥಾನ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು, ಇದು ಹಿಂದಿನ ಬಾಗಿಲು ಅಂತ ಹೇಳ್ಬಿಟ್ಟು. ಓಕೆ ಅವರೇ, ಎಲ್ಲರೂ ಒಳ್ಳೆಯದಾಗಲಿ.